Little Champs Gurukulam School, a school with a difference. A child learns and grows. While we try to teach our children about life, our children teach us what life is all about. Children want the same things we want: to laugh, to be challenged, to be entertained and delighted. ಲಿಟಲ್ ಚಾಂಪ್ಸ್ ಗುರುಕುಲಂ ಸ್ಕೂಲ್ ತಮ್ಮೆಲ್ಲರಿಗೂ ಲಿಟಲ್ ಚಾಂಪ್ಸ್ ಗುರುಕುಲಂಗೆ ಸ್ವಾಗತ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಶಾಲೆಯಲ್ಲಿ ಮೊದಲಿನ ಗುರುಕುಲ ಪದ್ಧತಿಯಂತೆಯೇ ಮಕ್ಕಳಿಗೆ ಶ್ಲೋಕ, ವಚನ ಮತ್ತು ಪ್ರಾರ್ಥನೆಯನ್ನು ಹೇಳಿಕೊಡಲಾಗುತ್ತದೆ. ಸಿಂಧನೂರಿನ ಹೃದಯ ಭಾಗದಲ್ಲಿರುವಂತಹ ಲಿಟಲ್ ಚಾಂಪ್ಸ್ ಗುರುಕುಲಂ ಶಾಲೆಯ ಸೌಲಭ್ಯಗಳು: ನಮ್ಮ ಶಾಲೆಯಲ್ಲಿ ಪಠ್ಯಕ್ರಮದ ಬೋಧನೆಯ ಜೊತೆಗೆ ಎಲ್ಲಾ ತರಹದ ಆಟೋಟಗಳು, ಚಟುವಟಿಕೆಗಳು, ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ಕರಾಟೆಯನ್ನು ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಸಂಗೀತದ ಜೊತೆಗೆ ಸಂಗೀತದ ವಾದ್ಯಗಳಾದಂತಹ ಗಿಟಾರ್, ತಬಲಾ, ಕ್ಯಾಶಿಯೋ, ಕೊಳಲು ಸಹ ಕಲಿಸಿಕೊಡಲಾಗುತ್ತದೆ. ಶಾಲೆಯಲ್ಲಿ ಸ್ವಿಮ್ಮಿಂಗ್ ತರಬೇತಿಯನ್ನು ಸಹ ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಗ್ರಂಥಾಲಯ ಸೌಲಭ್ಯವೂ ಸಹ ಇದೆ. ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಸುಂದರವಾದ ಪರಿಸರವನ್ನು ಸಹ ಹೊಂದಿದೆ. ನಮ್ಮ ಶಾಲೆಯಲ್ಲಿ ವಾಹನ ಸೌಲಭ್ಯವಿದೆ. ಸಮೂಹ ಸಂಸ್ಥೆಗಳು ಸಿಂಧನೂರು ಪದವಿ ಪೂರ್ವ, ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್ ಡಾಕ್ಟರ್ ರಾಧಾಕೃಷ್ಣ ಬಿಲ್ಡಿಂಗ್, ಆದರ್ಶ ಕಾಲೋನಿ, ಸಿಂಧನೂರು. ಕಲಾ ಮತ್ತು ವಾಣಿಜ್ಯ ವಿಭಾಗ. ನಮ್ಮ ಕಾಲೇಜಿನ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ, ಸ್ಮಾರ್ಟ್ ಬೋರ್ಡ್ಗಳ ತರಗತಿಗಳು, ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ 99% ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ. ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು 95% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ. ಅದರಲ್ಲಿ ಮೊದಲು ಬಂದ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಆಕ್ಸ್ಫರ್ಡ್ PU ಡಿಗ್ರಿ ಅಂಡ್ PG ಕಾಲೇಜ್, ಸಿಂಧನೂರು. ಮೊಬೈಲ್ ನಂಬರ್ 6363433306 9448692515 8660428802. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಪಾಟೀಲ್ ಪ್ರೈಮರಿ ಸ್ಕೂಲ್, ಮಾಂಟನ್ಸರಿ ಬಾಲ್ ಮಂದಿರ. ಫ್ರೀ ನರ್ಸರಿ ಟು 8th class, KV ಕಾಂಪೌಂಡ್, ಗಂಗಾವತಿ ರೋಡ್, ಸಿಂಧನೂರು. Admission open for 2024 and 25. Free nursery, UKG, LKG, grade 1, grade 2 and grade 3. Bus facility available. Contact for 8884422701, 8884422702, 8884422704. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್, ಸಿಂಧನೂರು. ನಮ್ಮಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM, ವಿದ್ಯಾರ್ಹತೆ ದ್ವಿತೀಯ PUC. ಕಲಾ ಮತ್ತು ವಿಜ್ಞಾನ ವಾಣಿಜ್ಯ, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು, ವಿದ್ಯಾರ್ಹತೆ SSLC, ದ್ವಿತೀಯ PUC ವಿಜ್ಞಾನ, ಅವಧಿ 3 ವರ್ಷ. ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ.
ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್, GNM, ಪ್ಯಾರಾಮೆಡಿಕಲ್ DMLT ಹಾಗೂ DHI ಕಾಲೇಜ್, ವಾಸವಿ ಕಲ್ಯಾಣ ಮಂಟಪ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರೋಡು, ಸಿಂಧನೂರು. ಫೋನ್ ನಂಬರ್ 81971 43588, 89042 42655 ಮತ್ತು 90367 31385. ಸಿಂಧನೂರಿನ ಪ್ರತಿಷ್ಠಿತ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ 2024-25ನೇ ಸಾಲಿನ PUC ಕೋ ಎಜುಕೇಷನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್, CET, IIT ಮತ್ತು JEE ತರಬೇತಿ ಹಾಗೂ OMR ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು ಮತ್ತು ವಾಣಿಜ್ಯ ವಿಭಾಗದಲ್ಲಿ CA ಫೌಂಡೇಶನ್ ತರಬೇತಿ ನೀಡುತ್ತಿದ್ದು, ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ, ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ. ವಾಹನ ಮತ್ತು ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಸ್ಥಳ ಗಂಗಾವತಿ ಮುಖ್ಯ ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8844222701, 8844222704. ಪೂಜೆ ಮಾಡ್ಕೋತಿದ್ವಿ. ನನ್ನ ಪಾಠವನ್ನು ಹೇಳಿಕೊಟ್ಟಿದ್ದು ನೀಟಾಗಿ ನಮಗೆ ಏನು ಕೊರತೆಯನ್ನು ಮಾಡಿದರೆ ನಾನು ಮಾತುಗಳನ್ನು ಮುಗಿಸುತ್ತೇನೆ. ಕಬಡ್ಡಿ ಆಡ್ಯಾನ, ಕ್ರಿಕೆಟ್ ಆಡ್ಯಾನ, ಮಂತ್ರ ಕಲ್ತಾನ, ಊಟ ಮಾಡಿದ್ದು ಹೇಳಿದ್ದಿಲ್ಲ. ಮನೆ ಹೋಗಿ ಆ ವಿಶ್ವನಾಥ್ ಎನ್ನುವಂತ ವಿದ್ಯಾರ್ಥಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ವೈದಿಕ ಸಂಸ್ಕಾರ ಶಿಬಿರ ಚತುರ್ವೇದ ಪುರೋಹಿತ ಬಳಗದವರು ಸಂಸ್ಕಾರವನ್ನು ಕಲಿಸಿದ್ದಾರೆ. ನಮಗೆ ಎಲ್ಲ ಕಲಿಸಿದ್ದಾರೆ. ಮಂತ್ರ ಪಠಣವನ್ನು ಮಾಡಿಸಿದ್ದಾರೆ. ಇಷ್ಟು ದಿನ ಇದ್ದೀವಿ ಅಂದ್ರೆ ಏನು ಕೊರತೆ ಮಾಡಿಲ್ಲ. ದಿನ ಪಾಠ ಹೇಳ್ತಿದ್ರು, ಒಂದಿನ ಏನು ಕೊರತೆ ಮಾಡಿಲ್ಲ. ಇಷ್ಟು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಪೂಜ್ಯರಾಗಿರುವ ಶ್ರೀ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆಲಿಸಬೇಕಾಗಿ ವಿನಂತಿ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಗ್ತದೆ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಗ್ತದೆ. ಶಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ಆಗ್ತದೆ. ಬಂಗಾರಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆ ಆಗ್ತದೆ. ಅದೇ ರೀತಿ ಚತುರ್ವಿಧ ಪುರೋಹಿತ ಬಳಗದವರಿಂದ ಮತ್ತು ನಮ್ಮ ಮೂರ್ಮಲಿಕೆಂ ತಾತನವರ ಒಂದು ಬಳಗದಿಂದ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಮಕ್ಕಳ ನಾವು ನೀವೆಲ್ಲ ತಿಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ಪ್ರತಿಯೊಂದು ಊರಿನಲ್ಲಿ, ಯಾಕಂದ್ರೆ ಇವತ್ತಿನ ದಿವಸ ವೈದ್ಯಕೀಯ ಶಿಬಿರ ಅಂತೇಳಿ ಇಡುವಂತ ಒಂದು ಇದು ಬಂದಿದ್ದು ನಮಗೆಲ್ಲರಿಗೂ. ಹಿಂದಿನ ದಿನಮಾನಗಳಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ, ಊರಲ್ಲಿ ಒಂದು ಮಠ ಇತ್ತಪ್ಪ ಅಂತಂದ್ರೆ ಆ ಮಠದ ಒಂದು ಮಠಾಧ್ಯಕ್ಷರು ಏನಪ್ಪ ಅಂತಂದ್ರೆ ಮಕ್ಕಳನ್ನು ಇಟ್ಕೊಂಡು ಮಂತ್ರಗಳನ್ನು ಹೇಳಿ ಸಂಸ್ಕಾರವನ್ನು ಮಾಡ್ತಿದ್ರು. ಇವತ್ತಿನ ದಿವಸ ಎಷ್ಟೋ, ಯಾಕಂದ್ರೆ ಇವತ್ತಿನ ದಿವಸ ನಾಡಗೌಡರು ಸರ್ ಹೇಳಿದ್ರು ನಿಮಗೆ ಎಲ್ಲರಿಗೂ, ವೀರಶೈವರಿಗೆ ಲಿಂಗ ಇದೆ ಇಲ್ಲೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿದ್ರು. ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದದಪ್ಪ ಅಂತಂದ್ರೆ, ಯಾಕಂದ್ರೆ ಯಾವುದೇ ಒಂದು ಧರ್ಮ ನೋಡ್ರಿ ದೇವರನ್ನ ದೂರದಿಂದ ನಿಂತ್ಕೊಂಡು ನಮಸ್ಕಾರ ಮಾಡ್ತಕ್ಕಂಥ ಧರ್ಮ ಎಲ್ಲದು. ಆದ್ರೆ ಎದೆಯ ಮೇಲೆ ಲಿಂಗವನ್ನು ಹೊತ್ತುಕೊಂಡು ಸದಾ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಏಕೈಕ ಪೂಜೆ ಮಾಡ್ತಕ್ಕಂಥ ಧರ್ಮ ಯಾವುದಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ಹೇಳಿ ಯಾಕಂದ್ರೆ ಇವತ್ತಿನ ದಿವಸ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಮಠಗಳು ಇರ್ತವೆ. ಆ ಮಠಾಧ್ಯಕ್ಷರು ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಪುರೋಹಿತರ ಮುಖಾಂತರವಾಗಿ, ತಮ್ಮ ಮುಖಾಂತರವಾಗಿ ಮಕ್ಕಳಿಗೆ ವೇದಗಳನ್ನು ಹೇಳ್ಕೊಟ್ಟು ಬಹಳಷ್ಟು ಸಂಸ್ಕಾರಗಳನ್ನು ಕಲಿಸ್ಕೊಳ್ತಿದ್ರು. ಆದ್ರೆ ಇವತ್ತಿನ ದಿವಸ ಮಕ್ಕಳು ಸಂಸ್ಕಾರ ಯಾಕೆ ಆಗ್ತಿಲ್ಲಪ್ಪ ಅಂತಂದ್ರೆ ಮೂಲ ಕಾರಣ ನಾವು ಆಗ್ತೀವಿ ಇವತ್ತಿನ ದಿವಸ ಪೋಷಕರಿಗೆ. ಯಾಕಂತಂದ್ರೆ ನಾವು ಸಂಸ್ಕಾರ ಇದ್ರೆ ಮಕ್ಕಳು ಸಹಿತ ಸಂಸ್ಕಾರ ಇರಲಿಕ್ಕೆ ಸಾಧ್ಯ. ನಾವೇ ಕಡೆ ಏನೋ ಸಂಸ್ಕಾರ ಇಲ್ಲಪ್ಪ ಅಂತಂದ್ರೆ ಮಕ್ಕಳು ಸಹಿತ ಸಂಸ್ಕಾರವಂತರಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ನಿಮ್ಮ ಮಕ್ಕಳನ್ನು ನೀವು ಸಂಸ್ಕಾರವಂತರಾಗಿ ಮಾಡಿದ್ರೆ ಮಾತ್ರ ಈ ವೇದ ಕಲೀಲಿಕ್ಕೆ ಸಹಿತ ನಿಮ್ಮ ಮಕ್ಕಳು ಅರ್ಹರಾಗ್ತಾರೆ ಅಂತೇಳಿ ಇವತ್ತಿನ ದಿವಸ ತಿಳಿಸಿ. ಯಾಕಂತಂದ್ರೆ ಬಹಳಷ್ಟು
ವೇದಗಳಿಂದ ಬಹಳಷ್ಟು ಈ ಒಂದು ವಾತಾವರಣದಲ್ಲಿ, ಯಾಕಂದ್ರೆ ಯಾವುದೇ ಒಂದು ದುಷ್ಟ ಶಕ್ತಿಗಳಿರಲಿ, ಏನೇ ಒಂದು ಮಾನಸಿಕ ನೆಮ್ಮದಿ ಬೇಕಪ್ಪ ಅಂತಂದ್ರೆ ವೇದಗಳ ಮಂತ್ರಗಳಿಂದ ಮಾತ್ರ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಉದಾಹರಣೆಗೆ ಒಂದು ಹೊರದೇಶದಲ್ಲಿ ಸೂರ್ಯನ ಒಂದು ಶಬ್ದ ಕಂಡಿಡ್ತಿದ್ರು. ಸೂರ್ಯ ಅಲ್ಲಿರ್ತಕ್ಕಂಥ ಶಬ್ದ ಯಾವ ಒಂದು ಶಬ್ದ ಒಂದು ಉತ್ಪತ್ತಿ ಮಾಡ್ತದೆ ಅಂತಂದು ಹೊರದೇಶದಲ್ಲಿ ಇರ್ತಕ್ಕಂಥ ಅಮೆರಿಕ ಒಂದು ಸಂಶೋಧನೆ ನಡೆಸಿದಾಗ ಆ ಸೂರ್ಯನ ಹತ್ರ ಒಂದು ಶಬ್ದ ಏನ್ ಬರ್ತಿದ್ದಪ್ಪ ಅಂದ್ರೆ ಓಂಕಾರನಾದ ಬರ್ತಿದೆ ಅಂತೇಳಿ ನೀವೆಲ್ಲರೂ ಕೇಳಿರ್ತೀರಿ. ಅಂದ್ರೆ ನಮ್ಮ ಒಂದು ವೇದಶಾಸ್ತ್ರ ಎಷ್ಟು ನಾವು ಮುಂದುವರೆದಿದ್ದೇವಪ್ಪ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಹಿಂದೂ ಸಂಸ್ಕೃತಿ ಸಹಿತ ಹೊರದೇಶದಲ್ಲಿ ನಾವೇನು ಓಂಕಾರ ಮಾಡ್ತಿದ್ವಲ್ಲ ಅಂತೇಳಿ ಇವತ್ತಿನ ದಿವಸ ಆ ಶಬ್ದದ ಮುಖಾಂತರವಾಗಿ ನಮಗೆಲ್ಲರಿಗೂ ಪ್ರಸ್ತುತಪಡಿಸಿದೆ. ಕೆಲವರು ಯಾಕಂದ್ರೆ ನಮ್ಮ ಅಮೃತಾತ್ಮರು ಹೇಳಿದ್ರು ಯಾಕಂತಂದ್ರೆ ಒಬ್ಬ ಗುರುಗಳನ್ನ ನಿಂದನೆ ಮಾಡಿದ್ರೆ ಏನಾಗ್ತದೆ ಅಂತೇಳಿ ನಮ್ಮ ಕಣ್ಣು ಮಂದಿಗೆ ಬಹಳಷ್ಟು ಜನ ಇದ್ರು. ಯಾಕಂದ್ರೆ ಗುರುಗಳಿಗೆ ನಿಂದನೆ ಮಾಡಿದ್ರೆ ಅವ್ರು ಆಳದವರು ಬಹಳಷ್ಟು ಜನ ನೋಡಿದ್ರು. ಯಾಕಂದ್ರೆ ಬಸವ ತತ್ವ ಏನ್ ಹೇಳುತ್ತಪ್ಪ ಅಂತಂದ್ರೆ ಹಿಂಸೆಯನ್ನು ಮಾಡಬೇಡ, ಯಾರಿಗೂ ನಿಂದನೆ ಮಾಡಬೇಡ ಅಂತ ಹೇಳುತ್ತೆ ಬಸವ ತತ್ವ. ಯಾಕಂದ್ರೆ ಇದು ವೀರಶೈವ ಬಸವ ತತ್ವ ಬೇರೆ, ಅದು ತತ್ವ ಬೇರೆ, ಆ ತತ್ವ ಈ ತತ್ವ ಅಂತೇಳಿ ಮನುಷ್ಯತ್ವ ಮರೆಯಕತ್ತೀವಿ ಇವತ್ತಿನ ದಿವಸ ನಾವು ನೀವೆಲ್ಲರೂ. ಯಾಕಂದ್ರೆ ನಮಗೆ ಗೊತ್ತಿದ್ದಿಲ್ಲ. ಆದ್ರೆ ಒಬ್ಬ ಗುರುಗಳನ್ನ ನಿಂದನೆ ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಏನಾಗ್ತಾರಪ್ಪ ಅಂತೇಳಿ ಅದ್ರ ಮುಂದೆ ಅದು ಕಾಲಾಂತರವಾಗಿ ನೀವೆಲ್ಲರೂ ನೋಡ್ತೀರಿ. ಆದ್ರೆ ಇವತ್ತಿನ ದಿವಸ ಗುರುಗಳನ್ನು ಮತ್ತೆ, ಯಾಕಂದ್ರೆ ಇವತ್ತಿನ ದಿವಸ ನಾಡ್ಗೊಂಡ್ರು ಬಗಲಕ್ಕೆ ಬಂತಾರೆ. ಸಜ್ಜಲಗುಡ್ಡ ಶರಣಮ್ಮನವ್ರು ಎಷ್ಟು ಆರಾಧನೆ ಮಾಡ್ತಿದ್ರು ಅಷ್ಟೇ ಆರಾಧನೆ ಮಾಡಿ ಇವತ್ತಿನ ದಿವಸ ಅವ್ರ ಬಾಗಿಲಿಗೆ ಅಧಿಕಾರ ಹುಡುಕೊಂಡು ಬಂದಿದ್ರು. ಇದು ಒಬ್ಬ ಗುರು ಆರಾಧಕನಾಗಿರ್ತಕ್ಕಂಥ ಒಬ್ಬ ಶಕ್ತಿ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ ಅಂತೇಳಿ ಇವತ್ತಿನ ದಿವಸ ತಿಳಿಸಿ, ಒಂದು ಶಕ್ತಿ ರೌಡಕುಂದಿ ಸಂಸ್ಥಾನ ಹಿರೇಮಠಕ್ಕೆ ಮೊದಲಿಂದ ಬಂದಿದೆ ಅಂತೇಳಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ತಿಳಿಪಡಿಸುತ್ತೆ. ಮುಂದ ಕಾಲ ಬಂತಪ್ಪ ಅಂತಂದ್ರೆ ಅವತ್ತಿನ ದಿವಸ ಉತ್ತರ ಕೊಡೋಣ. ಯಾಕಂದ್ರೆ ಮಾತಾಡಿ ಸುಮ್ಮನೆ ನಾವು ಹೋಗೋದಕ್ಕಿಂತ ಯಾಕಂದ್ರೆ ಇವತ್ತಿನ ದಿವಸ ಕುರ್ಕುಂದಿ ಸೌಕರ್, ವೀರಭದ್ರ ಸೌಕರ್ ಯಾಕಂತಂದ್ರೆ ಅವ್ರು ಬಹಳಷ್ಟು ಅನುಭವಿಗಳಾದಾರ. ಆದ್ರೂ ಸಹಿತ ಒಬ್ಬ ಗುರುಗಳಿಗೆ ಹೆಂಗ್ ಮಾತಾಡ್ಬೇಕಪ್ಪ ಅಂತಂದ್ರೆ ಗೊತ್ತಿಲ್ಲಪ್ಪ ಅಂತಂದ್ರೆ ಅವರಷ್ಟು ಮೂರ್ಖರು ಯಾರಿಲ್ಲ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲ ತಿಳ್ಕೊಬೇಕಾಗ್ತದೆ. ಬಸವಣ್ಣವ್ರು ಏನಪ್ಪ ಅಂದ್ರೆ ಗುರುಗಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ರು. ಮೊದಲು ಗುರುವಿನ ಪ್ರಾಶಸ್ತ್ಯ ಕೊಟ್ಟು ಅವರು ವಿಶ್ವ ನಾಯಕನಾದ್ರು. ಇವತ್ತಿನ ದಿವಸ ಗುರುಗಳನ್ನ ತಮಗೆ ಹೆಂಗ್ ತಿಳಿತಂಗ್ ಮಾತಾಡ್ತಾರಪ್ಪ ಅಂತಂದ್ರೆ ಅವರು ಶಿಷ್ಯನಿಗೂ ಸಹಿತ ಅರ್ಹರಾಗ್ಲಿಕ್ಕಿಲ್ಲ, ಬಸವಣ್ಣನ ತತ್ವ ಹೇಳಲಿಕ್ಕೆ ಅರ್ಹರಾಗ್ಲಿಕ್ಕೆ ಇಲ್ಲ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ಇಂಥ ಒಂದು ಸಂಸ್ಕಾರ ಶಿಬಿರ ಯಶಸ್ವಿಯಾಗಿ ನಡೀಲಿ. ಹಲವಾರು ಮಠಗಳಲ್ಲಿ ಸಹಿತ ಇಂಥ ಸಂಸ್ಕಾರ ಶಿಬಿರ ನಡೀಲಿ, ದಿನನಿತ್ಯ ನಡೀಲಿ, ಒಂದು ದಿವಸ ಅಲ್ಲ ದಿನನಿತ್ಯ ನಡೀಲಿ ಅಂತೇಳಿ ಇವತ್ತಿನ ದಿವಸ ತಿಳಿಸಿ ನಮ್ಮ ಒಂದು 4 ನಿಮಿಷ ವಿರಾಮ ಕೊಡ್ತಿದ್ದೇವೆ. ಓಂ ಶಿವ. ಕಂಪಯ್ಯ ಸ್ವಾಮಿ ರೇವಗಳ ಅವರು ಕೂಡ ಮತ್ತ ಅದೇ ರೀತಿಯಾಗಿ ನೀರನ್ನ ತರುವುದಕ್ಕೆ ಆಟೋ ಸೇವೆಯನ್ನು ಮಾಡಿರುವಂತ ಪಂಚಾಕ್ಷರ ಮನಪಮಾನ್ ಪಂಚಸೂತ್ರ ಕೃತು ವಂದೇ ಪಂಚಾಚಾರ ಜಗದ್ಗುರು. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಶುಭ ಸಂದೇಶ ನೀಡಿದಂಥ ಜಗದ್ಗುರು ಪಂಚ ಆಚಾರ್ಯರನ್ನ, ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನ, ಎಲ್ಲ ಬಸವಾದಿ ಪ್ರಮುಖರನ್ನ, ಆನಗಲ್ಲ ಗುರುಕುಮಾರೇಶ್ವರರನ್ನ, ಅಂಕಲಿ ಮಠದ ಪೂಜ್ಯರನ್ನ ಮನದ ಧ್ಯಾನಿಸಿಕೊಳ್ಳುತ್ತಾ ಸಿಂಧನೂರು ನಗರದ ಮೂರ್ಬೈಲ್ ಕ್ಯಾಂಪಿನ ರಂಭಾಪುರಿ ಶಾಖಾ ಮಠದ ವೈದಿಕ ಶಿಬಿರದ ಧರ್ಮ ಸಮಾರಂಭದ ವೇದಿಕೆ ಮೇಲೆ ಆಶೀಲಾಗಿರ್ತಕ್ಕಂಥ ಮಸ್ಕಿ ಗಚ್ಚಿನ ಮಠದ ಆತ್ಮೀಯ ಪೂಜ್ಯರಾಗಿರ್ತಕ್ಕಂಥ ಷಟಸ್ಥಲ ಪ್ರೇಮಿ ವರಮಧುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಿಗೆ ನತಮಸ್ತಕರಾಗಿ, ಶ್ರೀಮಠದ ಬಡಿಯರು ಆತ್ಮೀಯರಾಗಿರ್ತಕ್ಕಂಥ ಷಟಸ್ಥಲ ಪ್ರೇಮಿ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಕ್ಕೆ ಅನಂತ ಭಕ್ತಿಯ ಪ್ರಣಾಮ ಸಲ್ಲಿಸುತ್ತಾ, ಪ್ರೌಢಕುಂದಿಯ ಸಂಸ್ಥಾನ ಹಿರೇಮಠದ ಷಟಸ್ಥಲ ಪ್ರೇಮಿ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನಕ್ಕೆ ನತಮಸ್ತಕನಾಗಿ, ಪ್ರೌಢಕುಂದಿಯ ಸಂಸ್ಥಾನ ಹಿರೇಮಠದ ಸಿದ್ದರಾಮ ಶರಣರ ಅಂತರಾತ್ಮಕ್ಕೂ, ಗುರುಲಿಂಗ ಜಂಗಮ ಪ್ರೇಮಿಗಳು, ಯಾವುದೇ ಮಠಾಧೀಶರ
ಬಗ್ಗೆ ಚಿಂತನೆ ಮಾಡುತ್ತಾ ಧಾರ್ಮಿಕ ಕ್ಷೇತ್ರಕ್ಕೂ ಮತ್ತು ರಾಜಕೀಯ ಕ್ಷೇತ್ರಕ್ಕೂ ತಮ್ಮದಾಗಿರ್ತಕ್ಕಂಥ ಕೊಡುಗೆ ನೀಡುವಂಥ ಹಿರಿಯರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡ ಅವರೇ, ಮಲ್ಲಾತ ಶಾಸ್ತ್ರೀಜ್ ಅವರೇ, ಶಾಸ್ತ್ರಿ ಮುತ್ತನ್ಮಠ ಅವರೇ, ಗಿರಣತಾರನವರೇ ಮತ್ತು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಗೌಡ ಅವರೇ ಮತ್ತು ತಾಯಿಯಂದರೆ ಮತ್ತು ಮಕ್ಕಳೇ, ಈ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಶರಣ ಮತ್ತು ಶರಣ ಅಂತರಾತ್ಮರುವಂಥ ಭಗವಂತನಿಗೆ ಶರಣಾರ್ಥಗಳು. ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಜಕೀಯನಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ವೆಂಕಟಗೌಡ ಸಾಹೇಬ್ ಹೇಳಿದರು, ಭಾಳ ಚಂದ ಹೇಳಿದರು. ಇವತ್ತು ಯಾರೂ ಶಾಸ್ತ್ರಿಗಳು ಮತ್ತು ಅನುಭವಿಕರು ಇಲ್ಲಾರ್ದಂಗೆ ಸಮಾಜದ ಬಗ್ಗೆ ಚಿಂತನೆ ಬಗ್ಗೆ ಆತ್ಮಲೋಕ ಮಾಡ್ಕೊಳ್ಬೇಕು ಆ ವಿಚಾರಗಳನ್ನು ನಾವು ಬರೀ ಇವತ್ತು ಮುಕ್ತಾಯ ಸಮಾರೋಪ ಬಂದು ಮಾತು ಕೇಳಿ ಹೋಗೋದಲ್ಲ, ಅವ್ರ ವಿಚಾರವನ್ನು ನಾವು ಮನದಲ್ಲಿ ಇಟ್ಕೊಳ್ಬೇಕು ನಾವು. ಯಾಕಂದ್ರೆ ಧರ್ಮ ನಶಿಸಿ ಹೋಗುವಂಥ ದಿನಮಾನ ಇದು. ಎಲ್ಲಿ ನೋಡಿದ್ರೆ ಕೊಲೆ, ಸುಳಿ, ಅತ್ಯಾಚಾರ. ಇವತ್ತು ಏನಾಗಿದ್ದೇವೆ ಅಂತಂದ್ರೆ ಧರ್ಮದ ಕಡೆ ನಾವು ಮನಸ್ಸು ಮಾಡ್ತಾ ಇಲ್ಲ, ನಾವು ಯಾವುದೋ ಕಡೆಗೆ ಮನಸ್ಸು ಮಾಡ್ತಾ ಇದ್ದೀವಿ. ಇಷ್ಟಾದರೂ ಕಿಂಚಿತ್ತು ಚಿಂತನೆ ಮಾಡುವಂಥ ವೇಳೆ ಇದೆ. ಯಾಕಂದ್ರೆ ಇವತ್ತು ಮಠಗಳು ಒಂದು ಸ್ವಾಮಿಗಳಾಗ್ಬೋದು, ಮುಂದೆ ಏನಾದರೂ ಆಗ್ಬೋದು. ಮೊದಲು ಸಂಸ್ಕಾರ ಬೇಕು. ಈ ಸಂಸ್ಕಾರ ಶಿಬಿರ ಇದು, ವೈದ್ಯಕೀಯ ಶಿಬಿರದ ಜೊತೆಗೆ ಸಂಸ್ಕಾರ ಶಿಬಿರ. ಸಂಸ್ಕಾರ ಇದು ಬುನಾದಿ. ಅದು ಎಂತಲ್ಲ 3 ವರ್ಷ ಬುದ್ಧಿ 100 ವರ್ಷ ನಂತರ ಹಿರಿಯರಿರ್ತಕ್ಕಂಥ ಬಾಳಿಕೆಯಂತೆ ಇವತ್ತಿನ ಮಕ್ಕಳು ಇವತ್ತು ಮುಂದಿನ ದಿನಮಾನದಲ್ಲಿ ಒಬ್ಬ ಶಾಸ್ತ್ರಿಗಳಾಗ್ಬೋದು, ಒಬ್ಬ ಮಠಾಧೀಶರಾಗ್ಬೋದು, ಒಬ್ಬ ಯಾವುದೇ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗಬೇಕಾದ್ರೆ ಸಂಸ್ಕಾರ ಬೇಕು. ಆ ಸಂಸ್ಕಾರ ಶ್ರೀಮಠ ಭಾಳ ಚಂದ ನಡೆಸ್ಕೊಂಡು ಬಂದದ. ಯಾಕಂದರೆ ನಮ್ಮ ಪುರೋಹಿತ ಬಳಗದವರು ಭಾಳ ಚಂದವಾಗಿ ಚತುರ್ವಿಧ ಪುರೋಹಿತಗಳು ತಮ್ಮದು ಏನೇ ಕೆಲಸಗಳು ಬದಿಗಿತ್ತು ಕೂಡ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಲ್ಲ, ಅದು ಶ್ಲಾಘನೀಯ ಕಾರ್ಯಕ್ರಮ. ಯಾಕಂದ್ರೆ ಒಬ್ಬ ಮಠಾಧೀಶ ಮಾಡ್ತಕ್ಕಂಥ ಕೆಲಸ ಚತುರ್ವಿಧ ಪುರೋಹಿತಗಳು ಮಾಡ್ತಕ್ಕ ಅವ್ರಿಗೆ ನಾವು ಹೆಮ್ಮೆ ಪಡಬೇಕು. ನಾವು ಹಾಗೆ ಯಾಕಂದ್ರೆ ಅವ್ರಿಗೆ ಕಲಿತಬೇಕು. ಹಿಂದಿನ ಜನ್ಮದಲ್ಲಿ ಆ ಶಾಂಭವಿ ಜಗದ್ಗುರು ಪಂಚಾಚಾರ್ಯರು ಚತುರ್ವಿಧ ಪುರೋಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಒಂದು ಚಿಕ್ಕ ಸೇವೆಯನ್ನು ಪ್ರಮುಖ ಜಲಪಾದಕ್ಕೆ ಅರ್ಪಿಸಿ ಈ ಸೇವೆ ಮುಗಿಸುತ್ತೇನೆ. ಓಂ ಶಾಂತಿ ಶಾಂತಿ. ಇವತ್ತಿನ ದಿನ ನೀವು ಒಂದು ತಿಂಗಳ ಪರ್ಯಂತರವಾಗಿ ಸಂಸ್ಕಾರವನ್ನು ಪಡೆದು ಇವತ್ತು ಏನಾಗಿರಪ್ಪ ಅಂತಂದ್ರೆ ಸಂಸ್ಕಾರವಂತ ಜಂಗಮ ಮೂರ್ತಿಗಳಾಗಿದೆ. ನಮ್ಮ ಧರ್ಮದೊಳಗ ಹುಟ್ಟುವುದಕ್ಕಿಂತ ಮೊದಲೇ ನಾವು ಲಿಂಗ ದೀಕ್ಷೆಯನ್ನು ಕೊಟ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತಹ ಧರ್ಮ ಯಾವುದಾದ್ರೂ ಇದ್ರೆ ಅದು ನಮ್ಮ ವೀರಶೈವ ಧರ್ಮ. ಮಗು ಹುಟ್ಟುವ ಮೊದಲು 8 ತಿಂಗಳ ಗರ್ಭಾಸ್ಥದಲ್ಲಿರ್ತಕ್ಕಂಥ ಮಗುವಿಗೆ ನಾವು ಲಿಂಗ ದೀಕ್ಷೆಯನ್ನು ಕೊಡುವಂಥ ಸಂಸ್ಕಾರ ಹೊಂದಿರತಕ್ಕಂಥ ಏಕೈಕ ಧರ್ಮ ಅದು ನಮ್ಮ ವೀರಶೈವ ಧರ್ಮ. 8 ತಿಂಗಳಿಂದ ಮಗುವಿಗೆ ದೀಕ್ಷೆಯನ್ನು ಕೊಡೋದು ಹೇಗೆ, ಅದಕ್ಕೆ ಏನು ಗೊತ್ತಾಗುತ್ತದೆ ಎನ್ನುವಂಥ ಕೆಲವೊಬ್ಬರು ಟೀಕೆಗಳನ್ನು ಮಾಡ್ತಾರೆ. ಅದ ಟೀಕೆಗಳಿಗೆ ಉದಾಹರಣೆಗಳು ಬಹಳಷ್ಟಿದ್ದಾವೆ. ಹೇಗೆ ಶ್ರೀಕೃಷ್ಣ ಪರಮಾತ್ಮ ಅಭಿಮನ್ಯುಗೆ ಹೇಳುವಂತಹ ಉದಾಹರಣೆಗಳಿದ್ದಾವೆ, ಅದರಂತೆಯೇ ಅರ್ಜುನ ತನ್ನ ಮಗನಿಗೆ ಹೇಳಿದಂತಹ ಒಂದಿಷ್ಟು ಉದಾಹರಣೆಗಳು ಬಹಳಷ್ಟಿದ್ದಾವೆ. ಆ ಉದಾಹರಣೆಯನ್ನ ಹೇಳಿಕೊಂಡು ಹೋಗುತ್ತಾ ಕುಂತರೆ ಸಮಯ ಬಹಳ ಆಗ್ತದೆ. ಈಗಾಗಲೇ ಸಮಯ 1 ಗಂಟೆ ಆಗಿದೆ ಅನಿಸುತ್ತದೆ. 1 ಗಂಟೆ ಆದರೂ ಕೂಡ ಇಲ್ಲಿ ಕುಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿದಿನ ವಿದ್ಯಾಭ್ಯಾಸವನ್ನ ಪ್ರಸಾದವನ್ನ ಮಾಡುವಂತರಾಗ್ತದೆ. ಈಗ ಎಲ್ಲರಿಗೂ ಕೂಡ ಹೊಟ್ಟೆ ಎನ್ನುವಂಥದ್ದು ಹಸಿವಾಗ್ತದೆ. ಹೊಟ್ಟೆ ಹಸಿದವರಿಗೆ ಮಾತು ಮುಳ್ಳು ಅಂತಾರ. ಹೊಟ್ಟೆ ಹಸಿದತ್ತಂದ್ರೆ ನಾವು ಮಾತಾಡೋ ಮಾತುಗಳು ನಿಮಗೆ ಮುಳ್ಳಾಗ್ತವೆ. ನಿಮ್ಮ ಹೊಟ್ಟೆ ತುಂಬಿತ್ತಪ್ಪ ಅಂದ್ರೆ ನಿಮಗೆ ಒಗ್ಗಿ ಮುಳ್ಳಾಗಿ ಕಾಣುತ್ತದೆ ಎನ್ನುವಂಥ ಮಾತನ್ನ ಹೇಳಿಕೊಂಡು ಬಂದ. ಭಕ್ತಿ ಇಲ್ಲದ ಶಿಷ್ಯ ಗುರುವನ್ನ ಹೊಗಳಿದರೆ ಗುರುವಿನ ಕಿವಿಗಳಿಗೆ ತಲುಪುತ್ತದೆ ವಿನಃ ಗುರುವಿನ ಹೃದಯಕ್ಕಲ್ಲ ಎನ್ನುವಂಥ ಮಾತೈತೆ. ಭಕ್ತಿ ಇಲ್ಲದ ಶಿಷ್ಯರು ಬರೀ ಗುರುವನ್ನ ಹೊಗಳ್ತಿರ್ತಾರೆ. ಗುರುಗಳಿಂದ ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಯಾವಾಗ ಹೊಗಳ್ತಾರಂದ್ರ ಗುರುಗಳನ್ನ ಕಂಡಾಗ ಮಾತ್ರ ಹೊಗಳ್ತಾರ. ಗುರುಗಳು ಎಲ್ಲರ ಸಮಯದೊಳಗ ಹೊಗಳಂಗಿಲ್ಲ. ಇಂತಹ ಮೈಕಿಗೊಳಗ ಮಾತಾಡುವ ಒಂದಿಷ್ಟು ಜನ ಇರ್ತಾರೆ. ಅವ್ರು ಏನಪ್ಪ ಅಂದ್ರೆ ನಮ್ಮ ಗುರುಗಳು ಹಂಗ, ನಮ್ಮ ಗುರುಗಳು ಹಿಂಗ ಅಂತ ಹೇಳ್ತಾರೆ. ಇನ್ನೊಂದು ಮಾತೇನಪ್ಪ ಅಂದ್ರೆ ಭಕ್ತಿ ಇರಬೇಕು. ಮೊದಲು ಗುರುವನ್ನ ಹೊಗಳ್ಬೇಕಾದ್ರೆ ಭಕ್ತಿ ಇರಬೇಕು. ಭಕ್ತಿ ಇಲ್ಲದ ಶಿಷ್ಯ ಗುರುವನ್ನ ಹೊಗಳಿದರೆ ಗುರುವಿಗೆ ಕಿವಿ ಕೇಳ್ತದೆ, ಅವನ ಹೃದಯಕ್ಕೆ ಕೇಳಬೇಕಾದ್ರೆ ಯಾವಾಗಪ್ಪ ಅಂದ್ರೆ ಅವನ ಮೇಲಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಮಾಡಿರ್ಬೇಕು. ಅವನಿಗಿರ್ತಕ್ಕಂಥ ಸಂಸ್ಕಾರವನ್ನು ಪಡೆದಿರ್ತಕ್ಕಂಥ ಒಂದು ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ ಮಾತ್ರ ಗುರುವಿನ ಹೃದಯಕ್ಕೆ ತಲುತ್ತದೆ. ಅಂತಹ ಗುರುವಿನ ಹೃದಯದಲ್ಲಿ ಇರ್ತಕ್ಕಂತಹ ಶಿಷ್ಯ ಯಾರಪ್ಪ ಅಂತಂದ್ರ ಹೇಗೆ ಯಾರಂತಂದ್ರೆ ಈಗ ಏನು ಇಲ್ಲಲಾರದಂತಹ ಮಠದೊಳಗ 16 ವರ್ಷಗಳ 16 ವರ್ಷಗಳ ಪರ್ಯಂತರವಾಗಿ
ಬಹಳ ಶ್ರಮವನ್ನ ವಹಿಸಿ ಶ್ರೀಮದ್ ರಂಭಾಪುರಿ ವೀರ ಸೋಮೇಶ್ವರ ಶಿವಾಚಾರ್ಯರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಹೃದಯವನ್ನ ಗೆದ್ದಿರ್ತಕ್ಕಂಥ ಶಿಷ್ಯ ಯಾರಪ್ಪ ಅಂತಂದ್ರ ಅದು ಸೋಮನಾಥ ಶಿವಾಚಾರ್ಯರು ಎನ್ನುವಂತ ಸೋಮನಾಥ ಶಿವಾಚಾರ್ಯರು ಮನಸ್ಸು ಮಾಡಿದ್ರ ಮಠವನ್ನ ಕಟ್ಟಿಕೊಡ್ರಿ ಅಂತ ಕೇಳ್ತಿದ್ರು. ಆದ್ರೆ ಅವರು ಮಠವನ್ನ ಕಟ್ಟಿಕೊಡು ಅಂತ ಕೇಳಿಲ್ಲ, ಪ್ರತಿಯೊಬ್ಬ ಭಕ್ತರ ಮನಸ್ಸನ್ನ ಕಟ್ಟ್ಯಾರ ಎನ್ನುವಂತಹ ಮಾತನ್ನು ಹೇಳುತ್ತಾ ಈ ಭಾಗದೊಳಗ ಏನು ಇಲ್ಲದಂತಹ ಮಠವನ್ನು ಕೂಡ 15 ವರ್ಷಗಳ ಪರ್ಯಂತರವಾಗಿ ಶ್ರಮವನ್ನ ಪಟ್ಟಿರ್ತಕ್ಕಂಥ ಪ್ರತಿ ಫಲವೇ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂತಹ ಆತ್ಮೀಯ ಪರಮ ಪೂಜ್ಯರು, ಮಾರ್ಗದರ್ಶಕ ಗುರುವರಾಗಿರ್ತಕ್ಕಂತಹ ಮಸ್ಕಿಯ ಗಜ್ಜನ ಮಠದ ಷಟಸ್ಥಲ ಬ್ರಹ್ಮ ವರರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂತಹ ಪುರವರೇರ ಮಠದ ಅಮರಗುಂಡ ಶಿವಾಚಾರ್ಯ ಪರಮ ಪೂಜ್ಯರು ಹಾಗೂ ಅನೇಕ ಅತಿಥಿಗಳು ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿರ್ತಕ್ಕಂಥದ್ದು. ಸರಿಸುಮಾರು 1 ತಿಂಗಳ ಪರ್ಯಂತರವಾಗಿ 60 ಜನ ಇಲ್ಲಿ ಮಕ್ಕಳು ಪರಿಪೂರ್ಣವಾಗಿರ್ತಕ್ಕಂತಹ ಸಂಸ್ಕಾರಯುತವಾದ ವೇದಾಧ್ಯಯನ ಏನು ಮಾಡಿಕೊಂಡು ನೀವೆಲ್ಲರೂ ಕೂಡ ಗ್ರಾಮಕ್ಕೆ ತೆರಳತಕ್ಕಂತಹದನ್ನು ನೋಡಿದಾಗ ಇಲ್ಲಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರಿಗೂ ಹಾಗೂ ಕಲಿಸಿರ್ತಕ್ಕಂತಹ ವಿದ್ಯಾಗುರುಗಳಿಗೆ ಒಂದು ಧನ್ಯತಾ ಭಾವ ಬರ್ತಕ್ಕಂತಹದಾಗಿದೆ. ಯಾಕಂದ್ರೆ ನೀವೆಲ್ಲರೂ ಕೂಡ ಬರ್ತಕ್ಕಂತಹ ಪೂರ್ವದಲ್ಲಿ ಒಂದು ಮನೆಯ ದೀಪವನ್ನು ಬೆಳೆಸ್ತಕ್ಕಂತಹ ಮಕ್ಕಳು ನೀವಾಗಿದ್ರಿ. ಇವತ್ತು ವೇದಾಧ್ಯಯನ ಕಲಿಯುವ ಮುಖಾಂತರವಾಗಿ, ಧರ್ಮದ ಸಂಸ್ಕಾರವನ್ನು ಕಲಿಯುವ ಮುಖಾಂತರವಾಗಿ ಧರ್ಮದ ಜ್ಯೋತಿಯನ್ನ ಮಾತ್ರ ನಿಮ್ಮ ಮನೆಗೆ ಹಚ್ಚಲಾರದನೆ ಇಡೀ ಗ್ರಾಮದ ಎಲ್ಲ ಭಕ್ತರಿಗೂ ಕೂಡ ಸಂಸ್ಕಾರದ ಧರ್ಮ ಜ್ಯೋತಿ ಹಚ್ಚತಕ್ಕಂತಹ ಮಕ್ಕಳು ನೀವಾಗಿರ್ತಕ್ಕಂಥದ್ದು ನಮಗ ಬಹಳ ಹೆಮ್ಮೆಯನ್ನು ತರ್ತಕ್ಕಂತಹ ವಿಚಾರ. ಇಲ್ಲಿ ಕಲ್ತಿರ್ತಕ್ಕಂತಹ ಒಬ್ಬೊಬ್ಬ ವಿದ್ಯಾರ್ಥಿಯು ಕೂಡ 100 ಮಕ್ಕಳಿಗೆ ಸಮಾನವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ನೀವಾಗಿರ್ತಕ್ಕಂತಹದಂತಕ್ಕಂತಹ ಮಾತು. ಚತುರ್ವೇದ ಪುರೋಹಿತ ಬಳಗದ ಎಲ್ಲ ಪುರೋಹಿತರಿಂದ ಬಂದು ಶ್ರೀಮಠದಲ್ಲಿ ಇದನ್ನು ಈ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ ಮೇಲೆ ನಿಜವಾಗಲೂ ಕೂಡ ಇದೊಂದು ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ತಕ್ಕಂತಹ ಒಂದು ಒಳ್ಳೆಯ ಸದುಪಯೋಗವಾಗಿರ್ತಕ್ಕಂತಹ ಸಮಯ. ಈ ಸಮಯದಲ್ಲಿ ನಾವೇನಾದರೂ ಸಹಕಾರವನ್ನ ಮಾಡಬಹುದು. ದಾಸೋಹ ಆಗಿರಬಹುದು, ನೀರಾಗಿರಬಹುದು, ವಸತಿ ಆಗಿರಬಹುದು, ಮಾಡಬಹುದು. ಆದರೆ ಇಲ್ಲಿ ಪುರೋಹಿತರು ಕಲಿಸೋದು ಬಹಳ ಮುಖ್ಯ ಆಗಿರ್ತದೆ. ಯಾಕಂದ್ರೆ ಪುರೋಹಿತರು ಒಂದು ಪೂಜೆ 15-20 ಸಾವಿರ ರೂಪಾಯಿ ತಗೊಂಡು ಬರ್ತಾರೆ. ಅವೆಲ್ಲವನ್ನು ಬಿಟ್ಟು ಇಲ್ಲಿ ಕಲಿಸೋದು ಬಹಳ ಮುಖ್ಯ ಆಗಿರುತ್ತದೆ. ಅದೆಲ್ಲ ವಿಚಾರವನ್ನ ಮಾಡಿದಾಗ ನಾವು ಹೇಳಿದೀವಿ ಒಂದೇ ಮಾತೇನಂದ್ರೆ, ಹೊರಗಡೆ ಪೂಜೆ ಪುನಸ್ಕಾರಗಳು ನಮಗೆಲ್ಲ ಬಂದಿರ್ತವೆ.
ಮನೆಯನ್ನು ನೋಡ್ಕೋಬೇಕು, ಮನೆ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಬಿಟ್ಟು ಇದನ್ನು ಕಲಿಸಿದಾಗ ನೀವು ಬದ್ಧರಾಗಿದ್ದೀರಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದಾಗ ಅವರೆಲ್ಲರೂ ಕೂಡ ಮನಸಾರೆ ಒಪ್ಪಿಕೊಂಡು ದಕ್ಷಿಣೆ ದುಡ್ಡು ಹಣದಕ್ಕಿಂತ ಮಕ್ಕಳಿಗೆ ಕಲಿಸ್ತಕ್ಕಂತಹ ಒಂದು ಶಿಕ್ಷಣನೇ ಮುಖ್ಯ ಅಂತ ಹೇಳಿದವರು ಚತುರ್ವೇದ ಪುರೋಹಿತ ಬಳಗದವರು ಅಂತಕ್ಕಂಥ ಆ ವಿಚಾರವನ್ನ ಮಾಡಿದ ಇವ್ರಿಗೆ ಮಾರ್ಕ್ಸ್ ಎಷ್ಟು ಕೊಡಬಹುದಂತ ನಾವು ಅನ್ಕೊಂಡಿದ್ದೀವಿ. ಕಲಿಸೋರಿಗೆ ಒಂದು ಮಾರ್ಕ್ಸ್ ಕೊಡ್ಬೇಕು, ಆಮೇಲೆ ವಿದ್ಯಾರ್ಥಿಗಳು ಕೊಡ್ಬೇಕು. ಒಬ್ಬೊಬ್ರು ಇರ್ತಾರೆ, ಒಬ್ರು ಇರಂಗಿಲ್ಲ. ಒಂದ್ 50 ಮಾರ್ಕ್ಸ್ ತಗೋಬಹುದು ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಇವ್ರು ಕಲಿಸಿರ್ತಕ್ಕಂಥದನ್ನ ಇವರು ಇಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದನ್ನ ನೋಡಿದ ಮೇಲೆ 100ರಲ್ಲಿ 101% ಮಾರ್ಕ್ಸ್ ತಗೊಂಡವ್ರು ಯಾರಂದ್ರ ನಮ್ಮೆಲ್ಲ ಚತುರ್ವೇದ ಪುರೋಹಿತ ಬಳಗದವರು. ಅದನ್ನಲ್ಲಾರ್ದನೆ ನಮ್ಮ ಶ್ರೀಮಠದಲ್ಲಿ ಈ ಭಾಗದಲ್ಲಿ ವೈದಿಕ ಸಂಸ್ಕಾರ ಶಿಬಿರ ಪ್ರಾರಂಭ ಮಾಡಿರ್ತಕ್ಕಂಥ ಮಠವು ಕೂಡ ಪ್ರಾರಂಭದಲ್ಲಿ ನಮ್ಮದು. ಆ ಎಲ್ಲ ಹಳೆ ವಿದ್ಯಾರ್ಥಿಗಳು ಸರಿಸುಮಾರು 8-9 ವರ್ಷ ಇಲ್ಲಿ ಶಿಬಿರವನ್ನು ಹಮ್ಮಿಕೊಂಡಾಗ ಅವರೆಲ್ಲರೂ ಕಲ್ತವ್ರೆ. ಅವ್ರ ಜೊತೆಯಲ್ಲಿ ಕೂಡ ಹಿರಿಯ ಪುರೋಹಿತರಾಗಿರ್ತಕ್ಕಂತಹ ಶ್ರೀಧರ್ ಶಾಸ್ತ್ರಿಗಳಾಗಿರ್ಬೋದು, ಶರಣಯ್ಯ ಶಾಸ್ತ್ರಿಗಳಾಗಿರ್ಬೋದು, ಇನ್ನಿತರ ಪುರೋಹಿತರು ಬಂದು ಅವರು ಕೂಡ ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ಮಾಡಿರ್ತಕ್ಕಂತಹದನ್ನು ಕೂಡ ಇಲ್ಲಿ ಸ್ಮರಣೆ ಮಾಡಬೇಕಾಗಿರ್ತಕ್ಕಂತಹದ್ದು. ನಿಜವಾಗ್ಲೂ ಮಕ್ಕಳಿಗೆ ತಮ್ಮ ಪಾಲಕರನ್ನ ಬಿಟ್ಟಿರೋದು ಬಹಳ ಕಷ್ಟ. ಇವತ್ತಿನ ವಿದ್ಯಾರ್ಥಿಗಳು ಒಂದು ಪಾಲಕರ ಜೊತೆ ಇನ್ನೊಂದು ಮೊಬೈಲ್, ಇವೆರಡೂ ಇದ್ರೆ ಇಲ್ಲಿ ಇರ್ತಾರೆ, ಇಲ್ಲಿಕ್ಕಂದ್ರೆ ಇರಂಗಿಲ್ಲ. ಅದರ ಜೊತೆಯಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಪ್ರಸಾದ ವ್ಯವಸ್ಥೆ ಕೂಡ ಬಹಳ ಮುಖ್ಯ. ಪ್ರಸಾದ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಹಳ ಆದ್ರೆ ಪ್ರಸಾದ ವ್ಯವಸ್ಥೆಯನ್ನು ತಪ್ಪಿಸಿದ್ರ ಇಲ್ಲಿ ಇರ್ತಕ್ಕಂಥ ಸರಿ ಅನುಕೂಲ ಇರ್ಲಿಕ್ಕಂದ್ರ ನಾವಿಷ್ಟು ಮಕ್ಕಳನ್ನ ನೋಡ್ಲಕ್ಕ ಆಗ್ತಿದಿಲ್ಲ. ಆದ್ರೆ ನಮ್ಮ ವಿನಯ ಅಂತಕ್ಕಂಥ ಅಡಿಗೆ ಭಟ್ಟ ಅವನು ಆಳ್ವಾಸದ ಮೂಡುಬಿದಿರೆಯಲ್ಲಿ ಮೊದಲನೇದಾಗಿ ಅಡಿಗೆ ಮಾಡ್ತಿದ್ದ. ಸುಮಾರು ಒಂದು 40,000 ಮಕ್ಕಳಿಗೆ ಅಡಿಗೆ ಮಾಡ್ತಿದ್ದ. ಆ ಹುಡುಗ ಪ್ರಸಾದವನ್ನು ಮಾಡ್ತಕ್ಕಂಥದನ್ನು ನೋಡಿದ್ರ ನಮಗೇನು ಅನಿಸ್ತಂದ್ರೆ ಮಕ್ಕಳು ಮಠದಾಗಿಲ್ಲ, ಸ್ವಂತ ಅವ್ರ ಮನೆಯಲ್ಲೇ ಇದ್ದಾರೆ ಅಂತಕ್ಕಂಥ ಭಾವನೆ ಆ ವ್ಯವಸ್ಥೆಯ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನ ತತ್ವವನ್ನು ತಿಳಿದುಕೊಳ್ಳಲಾರದನೆ ಅವರ ಪರಮ ಪೂಜ್ಯರು ಇರ್ತಕ್ಕಂತಹ ಸಮಯದಲ್ಲಿ ಅಗೌರವ ತೋರಿಸಿರ್ತಕ್ಕಂಥದ್ದು ನಮ್ಮೆಲ್ಲ ಸ್ವಾಮೀಜಿಗಳು ನಿಜವಾಗ್ಲೂ ಅದನ್ನ ಖಂಡನೆಯನ್ನು ಮಾಡ್ತೀವಿ ಅಂತಕ್ಕಂತಹ ಮಾತು. ಸಮಾಜದ ಸರ್ವ ಜನಾಂಗದ ಏಳಿಗೆಯನ್ನು ಬಯಸ್ತಕ್ಕಂಥ ಒಂದು ಪರಂಪರೆ ಅಂದ್ರ ಅದು ನಮ್ಮ ಕಾವ್ಯ ಕುಲದ ಪರಂಪರೆ ಅಂತಕ್ಕಂತಹ ಗುಡಿಸಲದಲ್ಲಿ ಇರ್ತಕ್ಕಂಥವ್ರು ಹಿಡ್ಕೊಂಡು ಶ್ರೀಮಂತರ ತನಕ ಇರ್ಕೊಂಡು ಅನಾಥರಿಗೂ ಕೂಡ ಧರ್ಮದ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಪರಮ ಪೂಜ್ಯರು ಇರ್ತಕ್ಕಂತಹ ಸಮಯದಲ್ಲಿ 100 ಜನ ಇರ್ತಕ್ಕಂತಹ ವೇದಿಕೆಯ ಮೇಲೆ ಒಂದು ವೈದಿಕ ಪರಂಪರೆ ಆಗಿರಬಹುದು, ಹಿಂದೂ ಪರಂಪರೆ ಆಗಿರಬಹುದು, ವೀರಶೈವ ಪರಂಪರೆ ಆಗಿರಬಹುದು, ಅದನ್ನ ಖಂಡನೆಯನ್ನು ಮಾಡ್ತಕ್ಕಂಥದ್ದು ಅದುಗೆ ಯಾರೇ ಆಗಲಿ ಅವ್ರಿಗೆ ತರ್ತಕ್ಕಂಥ ಶೋಭೆ ಅಲ್ಲಿರ್ತಕ್ಕಂತಹ ಮಾತು. ಇವನಾರವ ಅನ್ನಲಾರದನೆ ಎಲ್ಲರೂ ನಮ್ಮವ ಅಂತಕ್ಕಂಥ ಹೇಳ್ತಕ್ಕಂಥ ಬಸವಣ್ಣವರ ತತ್ವವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನ ದ್ವೇಷ ಮಾಡುವುದಕ್ಕಿಂತ, ಇನ್ನೊಬ್ಬರನ್ನ ದೋಷಿಸುವುದಕ್ಕಿಂತ ನಮ್ಮನ್ನ ನಾವು ಸರಿ ಮಾಡಿಕೊಂಡ್ರೆ ಸಮಾಜವು ಸರಿ ಆಗ್ತದೆ ಅಂತಕ್ಕಂಥದನ್ನು ಹೇಳಬೇಕಾಗ್ತಾ ಇದೆ. ಬಹಳಷ್ಟು ಸಲ ನಾವು ವಿಚಾರವನ್ನು ಮಾಡ್ತೀವಿ. ನೀ ಏನು ಮಾಡಿ ಅಂತ ಒಂದು ಬಟ್ಟು ಮಾಡಿಸೋದು ತೋರಿಸೋದು ಬಹಳ ಸುಲಭ. ನೀನೇನು ಮಾಡಿದೆ ಅಂತಂದ ತೋರಿಸೋದು ಬಹಳ ಸುಲಭ. ಒಂದು ಬಟ್ಟು ಆ ಕಡೆ ಮಾಡಿದ್ರೆ 4 ಬಟ್ಟು ನಿಮ್ಮ ಕಡೆ ಮಾಡ್ತಾರೆ, ನೀನೇನು ಮಾಡಿ ಅಂತ ಕೇಳ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಇಂತಹ ಘಟನೆಗಳನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲ ಪರಮ ಪೂಜ್ಯರಿಗೆ ಮನಸ್ಸಿಗೆ ಬಹಳಷ್ಟು ನಂದರಿರ್ತಕ್ಕಂಥದ್ದು. ಪೂಜ್ಯರಿಗೆಯನ್ನ ಕ್ಷಮೆಯನ್ನ ಕೇಳೋದು ಬಹಳ ಯೋಗ್ಯ ಅಂತಕ್ಕಂತಹ ಮಾತು. ಏನಾದರೂ ಕ್ಷಮೆಯನ್ನ ಏನಾದರೂ ಕೇಳದಿರ್ತಕ್ಕಂಥ ಸಮಯದಲ್ಲಿ ಪಕ್ಕದ ಪರಮ ಪೂಜ್ಯರಿಗೆ ಅವಮಾನ ಆಗಿರ್ತಕ್ಕಂಥದ್ದು ನಮ್ಮ ಭಾಗದ ಭಕ್ತರಿಗೆ ಮಠಾಧೀಶರಿಗೆ ಅದೊಂದು ರೀತಿಯಾಗಿರ್ತಕ್ಕಂತಹ
ಬೇಜಾರದ ಪ್ರಸಂಗ. ಮುಂದಿನ ಸಮಯದಲ್ಲಿ ಎಲ್ಲ ಪರಮ ಪೂಜ್ಯರು ಭಕ್ತರ ಒಡಗೂಡನಾಡಿ ಒಂದು ಸಭೆಯನ್ನ ಕೂಡಿ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನು ಕೂಡ ಒಂದು ಸಭೆಯನ್ನ ಇದನ್ನು ಕರೆಯಲಾಗ್ತದೆ ಅಂತಕ್ಕಂಥದ್ದನ್ನು ಹೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂತಹ ತತ್ವದಲ್ಲಿ ನಾವೆಲ್ಲರೂ ಕೂಡ ನಡೀತಾ ಇದ್ದೀವಿ. ಎಲ್ಲರೂ ಕೂಡ ಅದೇ ತತ್ವದಲ್ಲಿ ನಡೀಲಿ ಅಂತಕ್ಕಂಥದ್ದನ್ನ ಹೇಳುತ್ತಾ ಆದಷ್ಟು ರೈತರ ಕಲ್ಯಾಣವಾಗಲಿ, ಮಳೆ ಬೆಳೆ ಕೂಡ ಸಮೃದ್ಧಿ ಆಗ್ತಾ ಇದೆ. ತುಂಗಭದ್ರಾ ಒಡಲನ್ನು ಬೇಗ ತುಂಬಿ ಎಲ್ಲರಿಗೆ ಸಂತೋಷವನ್ನು ಕೂಡಲೇ. ಪೂಜ್ಯರು ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾ ಇದ್ರು, ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನ ಆಗ್ತಾನೆ ಅಂತ ಹೇಳಿದರು. ಸಂಸ್ಕಾರ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಜಂಗಮರಿಗೆ ಯಾಕೆ ವಿಶೇಷವಾದಂತಹ ವೈದಿಕ ಸಂಸ್ಕಾರ ಶಿಬಿರ ಅಂತ ಸ್ವಲ್ಪ ಆಲೋಚನೆ ಮಾಡುವಂತಹ ಚಿಂತನೆ ಇದೆ. ಜಂಗಮನಿಗೆ ಶಿವನ ಸ್ವರೂಪ ಅಂತ ಕರೀತಾರೆ. ಜಂಗಮನಿಗೆ ಏನಂತ ಕರೀತಾರೆ? ಶಿವನ ಸ್ವರೂಪ ಅಂತ ಕರೀತಾರೆ. ಜಂಗಮತ್ವವನ್ನ ಪಡಿಬೇಕಾದ್ರೆ ಯಾರ ಕಾರಣ ಅಂದ್ರೆ ಭಕ್ತರ ಕಾರಣ ಅಲ್ವಾ? ಜಂಗಮತ್ವವನ್ನು ಪಡಿಬೇಕಾದ್ರೆ ಯಾರ ಕಾರಣ ಅಂದ್ರೆ ಭಕ್ತರು. ಅವ್ರು ಭಕ್ತರಾದವರು ನಮ್ಮ ಜಂಗಮ ಅಂತ ಕರೆ ನಾವು ಜಂಗಮ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ಇಂತಹ ಜಂಗಮ ಇರುವಂತಹ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಇದ್ರೆ ಆ ಊರೇ ಶಿಕ್ಷಣವಂತರಾಗ್ತಾರೆ, ಆ ಊರೇ ಸಂಸ್ಕಾರವಂತರಾಗ್ತಾರೆ. ಹಾಗಾಗಿ ಜಂಗಮರಿಗೆ ಶಿಕ್ಷಣವನ್ನ ಸಂಸ್ಕಾರವನ್ನ ನೀಡಿದರೆ ಮಾತ್ರ ಸಮಾಜವನ್ನ ಸುಭಿಕ್ಷತೆಯಲ್ಲಿ ನೋಡಲಿಕ್ಕೆ ಸಾಧ್ಯ. ಜಂಗಮ ಆದವನಿಗೆ ಆ ಸಂಸ್ಕಾರವನ್ನ ನೀಡಿದರೆ, ಸರಿಯಾದ ರೀತಿಯಲ್ಲಿ ವೈದಿಕತ್ವವನ್ನ ನೀಡಿದರೆ ಆ ಊರಿನಲ್ಲಿ ಧಾರ್ಮಿಕ ಮನೋಭಾವ ಹೆಚ್ಚಾಗಲಿಕ್ಕೆ ಸಾಧ್ಯ. ಕಷ್ಟ ನೋವುಗಳಿಗೆ, ಶುಭ ಅಶುಭ ಸಮಾರಂಭಗಳಿಗೆ ಧಾರ್ಮಿಕವಾಗಿ ಸಂಸ್ಕಾರವನ್ನು ನೀಡಿದರ ಜೊತೆಗೆ ಆ ವ್ಯಕ್ತಿಯನ್ನು ತಯಾರಿ ಮಾಡುವುದರ ಜೊತೆಗೆ ಆ ಊರಲ್ಲಿ ಏನೇ ಬಂದರೂ ಸಹಿತ ಕಷ್ಟ ಕಾರ್ಪಣ್ಯವನ್ನು ನಿವಾರಿಸುವಂಥ ಶಕ್ತಿ ಯಾರಿಗೆ ಇದೆ? ಜಂಗಮನಿಗೆ ಮಾತ್ರ ಐತಿ. ಆ ಜಂಗಮತ್ವವನ್ನು ಕೊಟ್ಟವರು ಭಕ್ತರು ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ಜಂಗಮರಿಗೆ ವೈದಿಕ ಶಿಬಿರ ಅಂತ ಏರ್ಪಡಿಸ್ಕೊಂಡು ಹಿರಿಯರೆಲ್ಲ ಮಾಡ್ಕೊಳ್ತಾ ಬಂದಿದ್ದಾರೆ. ಬಹುಶಃ ಈ ನಾಡಿನೊಳಗ ಹಲವಾರು ಮಠಗಳು ತಮ್ಮದೇ ಆದಂಥ ಸಾಮಾಜಿಕವಾದಂಥ ಧಾರ್ಮಿಕವಾದಂಥ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾವೆ. ಮೂರನೇ ಕ್ಯಾಂಪಿನ ಪರಮ ಪೂಜ್ಯರು ಹಲವಾರು ವರ್ಷಗಳಿಂದ ಸಂಸ್ಕಾರ ಶಿಬಿರಗಳನ್ನು ಏರ್ಪಡಿಸುವ ಜೊತೆಗೆ ಹಲವಾರು ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾರೆ. ಬಹುಶಃ ಈ ಭಾಗದಲ್ಲಿ ನಾವು ಕಂಡಂತೆ ಮಠಕ್ಕೆ ಆಸ್ತಿ ಏನಿಲ್ಲ, ಭಕ್ತರೇ ಆಸ್ತಿ, ಜಂಗಮರೇ ಆಸ್ತಿ. ನೀವೆಲ್ಲ ಏನು ಕೂತಿರಲ್ಲ, ನೀವೇ ಅವರಿಗೆಲ್ಲ ಆಸ್ತಿ. ನಾವೆಲ್ಲ ಅಲ್ಪ ಸ್ವಲ್ಪ ಆಸ್ತಿವಂತರು. ಆದರೆ ಶ್ರೀಮಠದ ಪರಮ ಪೂಜ್ಯರು ನಿಮ್ಮನ್ನೇ ನಂಬಿಕೊಂಡಿದ್ದಾರೆ. ನೀವೆಲ್ಲರ ಸಲಹೆ ಸಹಕಾರದೊಂದಿಗೆ ಇವತ್ತು ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಪ್ರೇರಣೆ ಶಕ್ತಿ ಯಾರು ಅಂತಂದರೆ ಸೋಮನಾಥ ಶಿವಾಚಾರ್ಯರಾದರೆ, ಅದಕ್ಕೆ ಕೈಗೂಡಿಸಿದವರು ಯಾರಂತಂದರೆ ನಮ್ಮ ಚತುರ್ವೇದ ಪುರೋಹಿತ ಬಳಗ ಅದ್ಭುತವಾದಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಈ ಕಾರ್ಯ ನಿರಂತರವಾಗಿ ನಡೆದಿದೆ. ಜಂಗಮರು ನೀವೆಲ್ಲ ದೀಕ್ಷೆಯ ತಾವೆಲ್ಲ ಸಂಸ್ಕಾರವನ್ನು ಪಡೆದಿರಿ. ನೀವೆಲ್ಲ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಊರಿಗೆ ಹೋದಾಗ ಒಳ್ಳೆಯ ಶಿಕ್ಷಣವನ್ನು ಪಡೆಯಿರಿ. ನಿಮ್ಮ ತಂದೆ ತಾಯಿ ಬಂದವರದಿರಲ್ಲ, ದಯಮಾಡಿ ಅವರು ಒಳ್ಳೆಯ ರೀತಿಯ ಶಿಕ್ಷಣ ಕೊಡ್ರಿ. ಶಿಕ್ಷಣ ಮುಗಿದ ಮೇಲೆ ಧಾರ್ಮಿಕ ಯಾರಿಗೆ ಆಸಕ್ತಿ ಇದೆಯೋ, ಜ್ಯೋತಿಷ್ಯ, ವೇದ, ಸಂಸ್ಕೃತ ಓದಬೇಕಂತ ಆಸಕ್ತಿ ಯಾರಿದೆಯೋ ಅವರಿಗೆ ಉನ್ನತವಾದಂತಹ ಮಠ ಮಂದಿರಗಳಲ್ಲಿ ಆಸಕ್ತಿ ಇರುವಂತಹ ಧಾರ್ಮಿಕ ಶಿಕ್ಷಣವನ್ನು ಕೊಡಿಸುವ ಎಲ್ಲ ಮಾಡಬೇಕು. ಇವತ್ತು ಬಹಳ ಅವಶ್ಯಕತೆ ನಮಗಿದೆ. ಇವತ್ತು ಹಲವಾರು ರೀತಿಯ ಪ್ರಶ್ನೆಗಳನ್ನು ಉದ್ಭವ ಆಗ್ತಾ ಇದೆ. ವೇದಗಳನ್ನು ಯಾಕೆ ನಾವು ಹೇಳಬೇಕು, ಮಂತ್ರಗಳನ್ನು ಯಾಕೆ ಹೇಳಬೇಕು, ಆಗಮಗಳನ್ನು ಯಾಕೆ ಒಪ್ಪಿಕೊಳ್ಬೇಕು, ಹೋಮಗಳನ್ನು ಯಾಕೆ ಮಾಡಬೇಕು ಅನ್ನೋದನ್ನ ನಮ್ಮ ಸಮಾಜದಲ್ಲಿಯೇ ಪ್ರಶ್ನೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಶಕ್ತಿ ಯಾರಿಗೆ ಅಂದರೆ ಜಂಗಮರಿಗೆ ಐತಿ, ಅದು ಭಕ್ತರಿಗೂ ಐತಿ. ಆದರೆ ಜಂಗಮ ಉತ್ತರ ಕೊಟ್ಟಾಗ ಮಾತ್ರ
ಭಕ್ತರು ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಅರ್ಥ ಮಾಡಿಕೊಳ್ಬೇಕು. ಭಕ್ತರಾದವರು ಏನೇನೋ ಮಾಡಲಿಕ್ಕೆ ಸಾಧ್ಯ ಅದೆಲ್ಲವನ್ನ ಈಗೆಲ್ಲ ಮಾಡಿದ್ದಾರೆ. ಬಹುಶಃ ನಾನು ಕಂಡಂತೆ ಸಿಂಧನೂರು ಭಾಗದಲ್ಲಿ ಜಂಗಮರು ಏನೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂಥವ್ರು ನನ್ನ ನಾಡುಗರು ಸಾಹೇಬರು. ಏನೇ ಕಾರ್ಯಕ್ರಮ ಮಾಡಲಿ ಎಲ್ಲವನ್ನು ಸಹಕಾರವನ್ನು ನೀಡುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ಕೆ ತಮ್ಮದೇ ಆದಂತಹ ಭಕ್ತರು ತಮ್ಮ ಮನಧನವನ್ನು ನೀಡಿದ್ದಾರೆ. ಅವರೆಲ್ಲರಿಗೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಆಶೀರ್ವಾದ ಸದಾ ಕಾಲ ಇರಲೆಂದು ವ್ಯಕ್ತ ಮಾಡಿ, ಮಸ್ಕಿಯಲ್ಲಿ ಆದಂಥ ಘಟನೆಯನ್ನು ಇಲ್ಲಿ ಪೂಜ್ಯರು ಆದಿಯಾಗಿ ಎಲ್ಲವನ್ನ ನೆನಪು ಮಾಡಿದ್ದಾರೆ ತಮ್ಮ ಮುಂದೆ. ಒಬ್ಬ ವ್ಯಕ್ತಿ ನಮ್ಮ ನೇರವಾಗಿ ವೀರಶೈವ ಅನ್ನಿಸ್ಕೊಳ್ಳುವಂಥ ವ್ಯಕ್ತಿಗಳು ಅವರು ಹೋಮಗಳನ್ನು ನಂಬ್ತಾರೆ, ಅವನಾದಿಗಳನ್ನು ಮಾಡ್ತಾರೆ, ಏನಾದರೂ ಮೂಢಾಚರಣೆಗಳನ್ನು ಮಾಡ್ತಾರೆ ಅಂತ ನೇರವಾಗಿ ಪ್ರಶ್ನೆಯನ್ನು ಮಾಡಿದ. ಅದೇ ವೇದಿಕೆ ಮೇಲೆ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಹೇಗೆ ಕೊಟ್ಟಿದ್ದೀವಿ ಅಂತಂದರೆ, ಆತ ಕುಂತಂಥ ವ್ಯಕ್ತಿ ತಲೆನೇ ಎತ್ತಬಾರ್ದು ಆ ರೀತಿಯಲ್ಲಿ ಉತ್ತರವನ್ನು ಅದೇ ಸಭೆಯೊಳಗೇ ಕೊಟ್ಟು ಬಂದಿದ್ದೀವಿ. ಅವರು ನಾವು ಆಗಬೇಕಾಗಿಲ್ಲ. ಏಕೆಂತಂದರೆ ಆತ ಎಷ್ಟು ನಮ್ಮನ್ನು ಹೀಯಾಳಿಸುವ ರೀತಿಯಲ್ಲಿ ಮಾತನಾಡ್ತಾ ಹೋದು ಏನು ಬಸವಣ್ಣನವರಿಗೆ ಸೆಳೆದುಕೊಂಡು ಬಸವಣ್ಣವ್ರ ವಚನ ಹಿಡಿದುಕೊಂಡು ಅದೇ ಹೀಯಾಳಿಸಿ ಮಾತನಾಡ್ತಾ ಹೋದು ಅದೇ ಬಸವಣ್ಣನವರ ವಚನಗಳನ್ನು ಇಟ್ಟುಕೊಂಡೇ ಆತನನ್ನು ಮಾತನಾಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಬಹುಶಃ ಈ ನಾಡಿನೊಳಗೆ ಇಂತಹ ವ್ಯಕ್ತಿಗಳು ಇರ್ತಾರೆ. ಬಸವಣ್ಣನ ಹೇಳ್ತಾರಲ್ಲ, ಬೈದವರನ್ನ ಬಂಧುಗಳೆಂಬೆ ಅಂತ ಕರೀತಾರೆ. ಅಂಥ ತತ್ವ ಯಾವುದಂದ್ರೆ ಅದು ವೀರಶೈವ ಧರ್ಮನೇ. ಹಾಗಾಗಿ ನಾವು ಯಾವುದಕ್ಕೂ ವಿಚಲಿತವಾಗದೆ ಅಂತಹ ಏನೇ ಪ್ರಶ್ನೆಗಳು ಬಂದರೆ, ಏನೇ ಸಮಸ್ಯೆಗಳು ಬಂದರೆ, ಏನೇ ಟೀಕೆ ಟಿಪ್ಪಣಿಗಳು ಬಂದರೂ ಸಹಿತ ಎದುರಿಸುವಂತಹ ತಾಕತ್ತು ಯಾರು ಕೊಡ್ತಾರೆ ಅಂದರೆ ನಾವು ಪಂಚಾಚಾರ ಮೂಲತಃ ಕೊಟ್ಟಿದ್ದಾರೆ. ನಾವು ಎದುರಬೇಕಾಗಿಲ್ಲ. ಪೂಜ್ಯರು ಆದಿಯಾಗಿ ಏನೇ ಸಮಸ್ಯೆ ಬಂದರೂ ಸಹ ನಾವು ಜೊತೆಗೆ ಇರ್ತೀವಿ ಅಂತ ಧೈರ್ಯದ ಮಾತುಗಳನ್ನು ಆಡಿದರೆ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಭಗವಂತನ ಸದಾ ಆಶೀರ್ವಾದ ಇಲ್ಲ ಆರೈಕೆ ವ್ಯಕ್ತ ಮಾಡಿ ತಾವೆಲ್ಲ ಜಂಗಮ ಹೊಟ್ಟುಗಳು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಪಡೆದು ನಿಮ್ಮ ಜೀವನವನ್ನು ಉಜ್ವಲ ಮಾಡಿಕೊಳ್ಳುವಂಥ ಆಶಯವನ್ನು ವ್ಯಕ್ತ ಮಾಡಿ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇಲ್ಲ